ಡಿನ್ನರ್ಗೆ ಮನೆಗೆ ಬಂದ ಬಾಸ್ ನೌಕರನ ಪತ್ನಿಯನ್ನು ಒಂದು ರಾತ್ರಿ ಕೇಳಿಬಿಟ್ಟ. ಇವನು ಆಶೀಶ್ ಹಾಗೂ ಅಂಜಲಿ ಪತಿ ಪತ್ನಿಯರು. ಅಂಜಲಿ ತನಗೆ 3-4 ದಿನಗಳಿಂದ ನನ್ನ ದೇಹದ ಮೇಲೆ ವ್ಯತ್ಯಾಸಗಳಾಗಿದೆ, ಯಾರೋ ನನ್ನನ್ನು ರೇಪ್ ಮಾಡಿದಂತೆ ಅನುಭವವಾಗಿದೆ, ಇದು ಭೂತ ಪ್ರೇತದ ಬಗ್ಗೆ ಹೇಳುತ್ತಿಲ್ಲ ಎಂದು ಹೇಳುತ್ತಾಳೆ. ಆದರೆ ಅದನ್ನು ಆಶೀಶ್ ನಂಬುವುದಿಲ್ಲ. ಆಗ ಅಂಜಲಿ ಅವನ ಮೇಲೆ ಕೋಪಗೊಳ್ಳುತ್ತಾಳೆ. ಕತೆ ಈಗ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತದೆ. ಅಂಜಲಿ ಅಂದು ಸ್ನಾನ ಮಾಡಿ ಫ್ರೆಶ್ ಆಗಿ ಟವಲ್ನಲ್ಲಿ ಕನ್ನಡಿ ಮುಂದೆ ನಿಂತು ಮೇಕಪ್ ಮಾಡಿಕೊಳ್ಳುತ್ತಾ ಇರುತ್ತಾಳೆ. ಬ್ರಹ್ಮ ನನ್ನನ್ನು ತುಂಬ ಸೌಂದರ್ಯವತಿಯಾಗಿ ಹುಟ್ಟಿಸಿದ್ದಾನೆ, ಆದರೆ ಈ ಬಡತನ ಯಾವಾಗ ಹೋಗುತ್ತದೆಯೋ ಅಂತ ಅಂದುಕೊಳ್ಳುತ್ತಾಳೆ. ಅದೇ ಸಮಯಕ್ಕೆ ಅವಳ ಗಂಡ ಆಶೀಶ್ ಬಂದು ಅವಳ ಕಣ್ಣನ್ನು ಮುಚ್ಚಿ ತಮಾಷೆ ಮಾಡುತ್ತಾನೆ. ನಂತರ ಅವರಿಬ್ಬರು ರೊಮ್ಯಾನ್ಸ್ ಮಾಡಿ ಸ್ವರ್ಗ ಸುಖ ಕಾಣುತ್ತಾರೆ. ಅಂದು ರಾತ್ರಿ ನಿದ್ದೆ ಮಾಡದೆ ಆಶೀಶ್ ಕೂತಿರುತ್ತಾನೆ. ಅಂಜಲಿ ಕೇಳಿದಾಗ, ನಾಳೆ ಒಂದು ಇಂಟರ್ವ್ಯೂ ಇದೆ, ನಾವಿಬ್ಬರು ಮದುವೆಯಾಗಿ ಜೀವನ ನಡೆಸುವುದು ಕಷ್ಟವಾಗಿದೆ, ನನಗೆ ಈ ಜಾಬ್ ಸಿಗಲೇಬೇಕು ಎಂದು ಹೇಳುತ್ತಾನೆ. ಆಗ ಎಲ್ಲ ಒಳ್ಳೆಯದಾಗುತ್ತದೆ ಎಂದು ಅಂಜಲಿ ಹೇಳುತ್ತಾಳೆ. ಮರುದಿನ ಆಶೀಶ್ ಇಂಟರ್ವ್ಯೂಗೆ ಹೋಗುವಾಗ ಅಂಜಲಿ ತಾನು ಗೋಲಕದಲ್ಲಿ ಕೂಡಿಟ್ಟಿದ್ದ ಹಣವನ್ನು ಅವನಿಗೆ ಕೊಟ್ಟು ಕಳಿಸುತ್ತಾಳೆ. ನಂತರ ಆಶೀಶ್ ಇಂಟರ್ವ್ಯೂಗೆ ಹೋಗುತ್ತಾನೆ. ಆಗ ಬಾಸ್ ಮೆಹ್ತಾ, ನನ್ನದು ಇ-ಕಾಮರ್ಸ್ ಬಿಸ್ನೆಸ್, ನೀನು ಕಂಪ್ಯೂಟರ್ ಆಪರೇಟರ್ ಮಾಡಬೇಕಾಗುತ್ತದೆ ಎಂದು ಹೇಳುತ್ತಾನೆ. ಆಗ ಆಶೀಶ್, ನನಗೆ ಕಂಪ್ಯೂಟರ್ ಬಳಸಲು ಬರುವುದಿಲ್ಲ ಸರ್, ಆದರೆ ಕಲಿತುಕೊಳ್ಳುತ್ತೇನೆ ಎಂದು ಹೇಳುತ್ತಾನೆ. ಆಗ ಮೆಹ್ತಾ, ನಾನು ನಿನಗೆ ಕರೆ ಮಾಡಿ ತಿಳಿಸುತ್ತೇನೆ, ಹೋಗು ಎಂದು ಕಳಿಸುತ್ತಾನೆ. ಅಷ್ಟರಲ್ಲಿ ಆಶೀಶ್ ತನ್ನ ಪರ್ಸನ್ನು ಬಳಸಿಕೊಂಡು ಹೋಗಿರುತ್ತಾನೆ. ಆ ಪರ್ಸ್ನಲ್ಲಿ ಅಂಜಲಿಯ ಫೋಟೋ ಇರುತ್ತದೆ. ಆ ಫೋಟೋವನ್ನು ನೋಡಿ ಎಂಥ ಬ್ಯೂಟಿಫುಲ್ ಆಗಿದ್ದಾಳೆ ಎಂದು ಮೆಹ್ತಾ ಇಂಪ್ರೆಸ್ ಆಗುತ್ತಾನೆ. ಇವಳಿಗೋಸ್ಕರ ಇವನಿಗೆ ಜಾಬ್ ಕೊಡಬೇಕು ಅಂದುಕೊಳ್ಳುತ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಆಶೀಶ್ ಪರ್ಸ್ ತೆಗೆದುಕೊಳ್ಳಲು ವಾಪಸ್ ಬರುತ್ತಾನೆ. ಆಗ ಮೆಹ್ತಾ, ಈಕೆ ನಿನ್ನ ಗರ್ಲ್ ಫ್ರೆಂಡಾ ಎಂದು ಕೇಳುತ್ತಾನೆ. ಆಗ ಆಶೀಶ್, ಇಲ್ಲ, ಈಕೆ ನನ್ನ ಪತ್ನಿ ಎಂದು ಹೇಳುತ್ತಾನೆ. ಆಗ ನಾಳೆಯಿಂದಲೇ ನೀನು ಕೆಲಸಕ್ಕೆ ಬಾ ಎಂದು ಮೆಹ್ತಾ ಅವನಿಗೆ ಹೇಳಿ ಕಳಿಸುತ್ತಾನೆ. ನಂತರ ಮನೆಗೆ ಬಂದ ಆಶೀಶ್ ಖುಷಿಯಿಂದ ಅಂಜಲಿಯನ್ನು ಎತ್ತಿಕೊಂಡು ಶುಭ ಸುದ್ದಿ ತಿಳಿಸುತ್ತಾನೆ. ಇದರಿಂದ ಅಂಜಲಿಗೆ ಬಹಳ ಖುಷಿಯಾಗುತ್ತದೆ. ಮರುದಿನ ಆಶೀಶ್ ಕೆಲಸಕ್ಕೆ ಹೋಗುತ್ತಾನೆ. ಆಗ ಅವನ ಕಂಪ್ಯೂಟರ್ನಲ್ಲಿ ಅಂಜಲಿಯ ಫೋಟೋವನ್ನು ವಾಲ್ಪೇಪರ್ನಲ್ಲಿ ಹಾಕಿಕೊಂಡಿರುತ್ತಾನೆ. ಅದನ್ನು ನೋಡಿದ ಬಾಸ್ ಮೆಹ್ತಾ, ನೀನು ತುಂಬ ಅದೃಷ್ಟವಂತ, ನಿನ್ನ ಪತ್ನಿ ತುಂಬ ಸುಂದರವಾಗಿದ್ದಾಳೆ ಎಂದು ಹೇಳುತ್ತಾನೆ. ನಂತರ ಮೆಹ್ತಾ ತನ್ನ ಸೀಟ್ನಲ್ಲಿ ಕುಳಿತಿದ್ದಾಗ ಅಂಜಲಿಯೇ ಅವನ ಬಳಿ ಬಂದು ಅವನನ್ನು ಪ್ರೀತಿಯಿಂದ ಮಾತನಾಡಿಸಿದಂತೆ ಕನಸು ಕಾಣುತ್ತಾನೆ. ನಂತರ ಮೆಹ್ತಾ ಆಶೀಶ್ನನ್ನು ಕರೆದು ಚೇಂಬರ್ನಲ್ಲಿ ಕೂರಿಸಿಕೊಳ್ಳುತ್ತಾನೆ. ನಿನ್ನ ಬಳಿ ಏನೋ ಮಾತನಾಡಬೇಕು ಎಂದು ಹೇಳುತ್ತಾನೆ. ಅಂದು ರಾತ್ರಿ ಆಶೀಶ್ ವಾಪಸ್ ಮನೆಗೆ ಬಂದ ಮೇಲೆ ಬಾಸ್ ನಿನ್ನ ಫೋಟೋ ನೋಡಿ ತುಂಬ ಸುಂದರವಾಗಿದ್ದಾಳೆ ಅಂತ ಅಂದರು ಎಂದು ಹೇಳುತ್ತಾನೆ. ಇದರಿಂದ ಅಂಜಲಿಗೆ ಸ್ವಲ್ಪ ಸಂಕೋಚವಾಗುತ್ತದೆ. ದಯವಿಟ್ಟು ನನ್ನ ಫೋಟೋಗಳನ್ನು ಯಾರಿಗೂ ತೋರಿಸಬೇಡಿ ಎಂದು ಹೇಳುತ್ತಾಳೆ. ಅಂದು ರಾತ್ರಿ ಅಂಜಲಿ ಮಲಗಿದಾಗ ಆಶೀಶ್ ಯೋಚಿಸಲು ಶುರು ಮಾಡುತ್ತಾನೆ. ಅಂದು ಬಾಸ್ ಆಫೀಸ್ನಲ್ಲಿ ಅವನಿಗೆ ಒಂದು ಡೀಲನ್ನು ಕೊಟ್ಟಿರುತ್ತಾನೆ. ನಿನಗೆ ಪ್ರಮೋಷನ್ ಸಿಗುತ್ತದೆ, ಜೊತೆಗೆ ಸಂಬಳ ಕೂಡ ಹೆಚ್ಚಾಗುತ್ತದೆ, ಆದರೆ ನಾನು ನಿನ್ನ ಪತ್ನಿಯೊಡನೆ ರಾತ್ರಿ ಕಳೆಯಬೇಕು ಎಂದು ಮೆಹ್ತಾ ಹೇಳುತ್ತಾನೆ. ಆಗ ಮೊದಲು ನಿರಾಕರಿಸಿದ ಆಶೀಶ್ ನಂತರ ತನ್ನ ಭವಿಷ್ಯಕ್ಕಾಗಿ ಆ ಡೀಲನ್ನು ಒಪ್ಪಿಕೊಳ್ಳುತ್ತಾನೆ. ನಂತರ ಆಶೀಶ್ ಅಂಜಲಿಗೆ ಕರೆ ಮಾಡಿ, ಇಂದು ನೈಟ್ ನಮ್ಮ ಬಾಸ್ ಡಿನ್ನರ್ಗೆ ಬರುತ್ತಿದ್ದಾರೆ, ಅಡುಗೆ ರೆಡಿ ಮಾಡು ಎಂದು ಹೇಳುತ್ತಾನೆ. ಅಂಜಲಿ ಒಪ್ಪಿಕೊಳ್ಳುತ್ತಾಳೆ. ಅದರಂತೆ ಮೆಹ್ತಾ ಹಾಗೂ ಆಶೀಶ್ ಅಂದು ಮನೆಗೆ ಬರುತ್ತಾರೆ. ಆಗ ಅವರಿಗೆ ನಮಸ್ಕಾರ ಮಾಡಿ ಅಂಜಲಿ ಅವರನ್ನು ವೆಲ್ಕಮ್ ಮಾಡಿಕೊಳ್ಳುತ್ತಾಳೆ. ಆದರೆ ಮೆಹ್ತಾ ಕಣ್ಣು ಅಂಜಲಿಯ ಬ್ಯೂಟಿ ಮೇಲೆ ಬೀಳುತ್ತದೆ. ಆಕೆ ಸೌಂದರ್ಯವತಿ ಆಗಿರುತ್ತಾಳೆ. ನಂತರ ಊಟ ಮಾಡುವಾಗ ಇಂತಹ ರುಚಿ ಇದ್ದರೆ ದಿನ ಬಂದು ಊಟ ಮಾಡಬೇಕು ಅಂತ ಅನಿಸುತ್ತದೆ ಎಂದು ಮೆಹ್ತಾ ಹೇಳುತ್ತಾನೆ. ಇದರಿಂದ ಅಂಜಲಿಗೆ ಸಂಕೋಚವಾಗುತ್ತದೆ. ಆಗ ಅಂಜಲಿ ಕುಡಿಯುವಾಗ ನೀರಿಗೆ ಒಂದು ಮಾತ್ರೆಯನ್ನು ಆಶೀಶ್ ಹಾಕಿಬಿಡುತ್ತಾನೆ. ಆಗ ಅದನ್ನು ಗೊತ್ತಿಲ್ಲದೆ ಅಂಜಲಿ ಕುಡಿದು ಪ್ರಜ್ಞೆ ತಪ್ಪಿದ ಮೇಲೆ ಆಕೆಯನ್ನು ಬೆಡ್ರೂಮಿನಲ್ಲಿ ಮಲಗಿಸಿ ಅಲ್ಲಿಗೆ ಮೆಹ್ತಾನನ್ನು ಆಶೀಶ್ ಬಿಟ್ಟಿರುತ್ತಾನೆ. ಮೆಹ್ತಾ ಪ್ರಜ್ಞೆ ಇಲ್ಲದ ಅಂಜಲಿಯನ್ನು ಅನುಭವಿಸಿ ಖುಷಿ ಪಡುತ್ತಾನೆ. ಮರುದಿನ ಬೆಳಗ್ಗೆ ಎದ್ದಾಗ ಅಂಜಲಿ ಆಶೀಶ್ಗೆ ಕೇಳುತ್ತಾಳೆ, ನಿನ್ನೆ ರಾತ್ರಿ ನಾನು ಎಷ್ಟೊತ್ತಿಗೆ ಮಲಗಿದೆ ಎಂದು ನನಗೆ ಗೊತ್ತಿಲ್ಲ, ಯಾಕೋ ಒಂದು ರೀತಿ ಮೈಕೈಯೆಲ್ಲ ನೋವುತ್ತಿದೆ ಎಂದು ಹೇಳುತ್ತಾಳೆ. ಆಗ ಆಶೀಶ್, ನೀನು ತುಂಬ ಸುಸ್ತಾಗಿದ್ದೆ ಅಂತ ಅನಿಸುತ್ತದೆ, ಅದಕ್ಕೆ ಬೇಗ ಮಲಗಿಕೊಂಡೆ, ನಾನೇ ನಿನ್ನನ್ನು ಎತ್ತಿಕೊಂಡು ಬೆಡ್ರೂಮಿನಲ್ಲಿ ಮಲಗಿಸಿದೆ ಎಂದು ಸುಳ್ಳು ಹೇಳುತ್ತಾನೆ. ಮತ್ತೆ ಮರುದಿನ ಕೂಡ ತನ್ನ ಕೈಯಾರೆ ಜ್ಯೂಸ್ ಮಾಡಿ ಅಂಜಲಿಗೆ ಕುಡಿಸುತ್ತಾನೆ. ಆಕೆ ಕುಡಿದು ಪ್ರಜ್ಞೆ ತಪ್ಪಿದ ಮೇಲೆ ಫೋನ್ ಮಾಡಿ ಮೆಹ್ತಾನನ್ನು ಕರೆಸುತ್ತಾನೆ. ಆಗ ಮೆಹ್ತಾ ಎಂದಿನಂತೆ ಅಂಜಲಿಯ ಜೊತೆ ಖುಷಿಪಟ್ಟು ಆಶೀಶ್ಗೆ ಹಣದ ಚೆಕ್ ಅನ್ನು ಬರೆದು ಕೊಡುತ್ತಾನೆ. ಮತ್ತೆ ಮರುದಿನ ಆಶೀಶ್ ಕೆಲಸದ ಮೇಲೆ ಬೇರೆ ಊರಿಗೆ ಹೋಗಿರುತ್ತಾನೆ. ಆಗ ಅಂಜಲಿ ಅವನಿಗೆ, ನನ್ನ ಕನಸಿನಲ್ಲಿ ದಿನ ನಿಮ್ಮ ಬಾಸ್ ಬರುತ್ತಿದ್ದಾರೆ, ಅವರು ನನ್ನನ್ನು ಅನುಭವಿಸಿದಂತೆ ನನಗೆ ಅನಿಸುತ್ತಿದೆ, ಯಾಕೋ ಗೊತ್ತಿಲ್ಲ ಎಂದು ಅವನಿಗೆ ಹೇಳುತ್ತಾಳೆ. ಆದರೆ ಇದೆಲ್ಲ ನಿನ್ನ ಭ್ರಮೆ ಎಂದು ಆಶೀಶ್ ಹೇಳುತ್ತಾನೆ. ಆಗ ಕೋಪಗೊಂಡ ಅಂಜಲಿ, ನಿನಗೆ ಅರ್ಥವಾಗುತ್ತಿಲ್ಲವೇ, ನನಗೆ ದೈಹಿಕವಾಗಿ ಗೊತ್ತಾಗುತ್ತಿದೆ, ನನ್ನ ಮೇಲೆ ರೇಪ್ ಆಗುತ್ತಿದೆ ಅಂತ ನನಗೆ ಅನಿಸುತ್ತಿದೆ ಎಂದು, ಭ್ರಮೆ ಅಲ್ಲ ಎಂದು ಹೇಳುತ್ತಾಳೆ. ಆಗ ಆಶೀಶ್, ನಾನು ನಿನ್ನ ಜೊತೆ ಇರುವಾಗ ಮೆಹ್ತಾ ಹೇಗೆ ಬಂದು ನಿನ್ನನ್ನು ಹಾಳು ಮಾಡಲು ಸಾಧ್ಯ ಎಂದು ಆಕೆಗೆ ಬೈದು ಹೇಳುತ್ತಾನೆ. ಅಷ್ಟರಲ್ಲಿ ಅವನಿಗೆ ಮೆಹ್ತಾನ ಕರೆ ಬರುತ್ತದೆ. ತುಂಬ ದಿನ ಆಗಿದೆ, ಇಂದು ನಿಮ್ಮ ಮನೆಗೆ ಬರಬೇಕು ಅಂತ ಹೇಳುತ್ತಾನೆ. ಆಗ ಆಶೀಶ್, ಇಲ್ಲ ಸರ್, ನಾನು ಕೆಲಸದ ಮೇಲೆ ಬೇರೆ ಊರಿಗೆ ಹೋಗುತ್ತಿದ್ದೇನೆ, ನಾನು ಬಂದ ಮೇಲೆ ನಿಮಗೆ ಕರೆ ಮಾಡುತ್ತೇನೆ ಎಂದು ಹೇಳಿ ಹೊರಡುತ್ತಾನೆ. ಮತ್ತೆ ಕೆಲಸ ಮುಗಿಸಿಕೊಂಡು ಆಶೀಶ್ ವಾಪಸ್ ಆಟೋದಲ್ಲಿ ಬರುವಾಗ, ನನ್ನ ಪತ್ನಿಯೊಡನೆ ಎಂಜಾಯ್ ಮಾಡಿ ತುಂಬ ದಿನಗಳಾಗಿವೆ, ಇಂದಾದರೂ ಹೋಗಿ ಸರ್ಪ್ರೈಸ್ ಕೊಡೋಣ ಎಂದು ಮನೆಗೆ ಬರುತ್ತಾನೆ. ಅಷ್ಟರಲ್ಲಾಗಲೇ ಅಂಜಲಿ ಜೊತೆ ಮೆಹ್ತಾ ಬಂದು ಆನಂದ ಪಟ್ಟಿರುತ್ತಾನೆ. ಅವರಿಬ್ಬರು ರೆಡ್ ಹ್ಯಾಂಡ್ ಆಗಿ ಬೆಡ್ ಮೇಲೆ ಆಶೀಶ್ಗೆ ಸಿಕ್ಕಿ ಬೀಳುತ್ತಾರೆ. ಆಗ ಆಶೀಶ್, ನೀನು ನನ್ನ ಮುಂದೆ ಸತಿ ಸಾವಿತ್ರಿಯಂತೆ ಮಾತನಾಡುತ್ತಿದ್ದೆ, ಆದರೆ ಈಗ ಏನು ಮಾಡುತ್ತಿದ್ದೀಯಾ ಎಂದು ಕೇಳುತ್ತಾನೆ. ಆಗ ಕೋಪಗೊಂಡ ಅಂಜಲಿ, ನನಗೆ ಗೊತ್ತಿದೆ ನೀನು ನನ್ನನ್ನು ಪಣ ಇಟ್ಟು ಪ್ರಮೋಷನ್ ತೆಗೆದುಕೊಂಡೆ ಅಂತ, ಆದರೆ ನೀನು ಒಂದು ಡೀಲ್ ಮಾಡಿದರೆ ನಾನು ಪ್ರತಿದಿನ ಮೆಹ್ತಾ ಜೊತೆ ಡೀಲ್ ಮಾಡಿದ್ದೆ, ನನಗೆ ಮೊದಲು ವಿಚಿತ್ರ ಅಂತ ಅನಿಸುತ್ತಿತ್ತು, ಆದರೆ ಒಂದು ಹೆಂಗಸಿನ ಎಲ್ಲ ಅರ್ಥವಾಗುತ್ತದೆ,
ನೀನು ಅವತ್ತು ಜ್ಯೂಸ್ನಲ್ಲಿ ಔಷಧಿ ಹಾಕಿ ಕೊಟ್ಟಾಗಲೇ ನಿನ್ನ ಮೇಲೆ ಅನುಮಾನ ಬಂದಿತ್ತು, ಆದರೆ ನಾನು ಆ ಜ್ಯೂಸ್ ಕುಡಿದಿರಲಿಲ್ಲ ಎಂದು ನಡೆದ ಘಟನೆಯನ್ನು ವಿವರಿಸಲು ಶುರು ಮಾಡುತ್ತಾಳೆ. ಅಂದು ಮೆಹತಾ ಪ್ರಜ್ಞೆ ಇಲ್ಲದ ಅಂಜಲಿಯನ್ನು ಅನುಭವಿಸಲು ಬರುತ್ತಾನೆ. ಆಗ ಅಂಜಲಿ ಎಚ್ಚರಗೊಳ್ಳುತ್ತಾಳೆ. ಆಗ ಮೆಹತಾಗೆ ಶಾಕ್ ಆಗುತ್ತದೆ. ನನಗೆ ಗೊತ್ತಿದೆ ನೀವು ನನ್ನ ಪತಿ ಜೊತೆ ಡೀಲ್ ಮಾಡಿಕೊಂಡು ನನ್ನನ್ನು ಹಾಳು ಮಾಡುತ್ತಿದ್ದೀರಾ ಎಂದು. ಈಗ ನಾನು ನಿನ್ನ ಜೊತೆ ಒಂದು ಡೀಲ್ ಮಾಡುತ್ತೇನೆ. ನಾನು ಕನ್ನಡಿ ಮುಂದೆ ನಿಂತು ಎಷ್ಟು ದಿನ ಬಡತನವನ್ನು ನೋಡಿಕೊಳ್ಳಲಿ. ಈಗ ನಾನು ಈ ಬಡಗಂಡನ ಜೊತೆ ಬದುಕಲಾರೆ. ನೀನೇ ನನ್ನನ್ನು ಮದುವೆಯಾಗಿ ಬಿಡು. ನನ್ನ ಆತ್ಮ ಹಾಗೂ ಶರೀರ ಎರಡೂ ನಿನಗೆ ದಕ್ಕುತ್ತದೆ ಎಂದು ಕೇಳುತ್ತಾಳೆ. ಆಗ ಮೆಹತಾ, ನನಗೆ ನೀನು ಅಂದರೆ ಇಷ್ಟ. ನಿನ್ನ ಶರೀರ ಹಾಗೂ ಆತ್ಮ ಎರಡೂ ನನಗೆ ಬೇಕು. ಆದರೆ ನಾನು ನಿನ್ನನ್ನು ಮದುವೆಯಾಗಲಾರೆ. ಅದರ ಬದಲು ನೀನು ಏನು ಬೇಕಾದರೂ ಕೇಳು ಎಂದು ಹೇಳುತ್ತಾನೆ. ಇದೆಲ್ಲವನ್ನು ಅಂಜಲಿ ಆಶೀಶ್ ಮುಂದೆ ಹೇಳುತ್ತಾಳೆ. ನಿನ್ನ ಫೋನ್ ಚಾಟ್ಗಳಿಂದ ನನಗೆ ನಿನ್ನ ಬಗ್ಗೆ ಎಲ್ಲ ಗೊತ್ತಾಗಿತ್ತು. ನಾನು ಕೂಡ ನಿನ್ನಂತೆ ತಯಾರಾಗಿದ್ದೆ. ನೀನು ನನ್ನ ಜೊತೆ ಗೇಮ್ ಆಡುತ್ತಿದ್ದೆ. ಆದರೆ ನಿಜವಾಗಲೂ ನಾನು ಮೆಹತಾ ಜೊತೆ ಸೇರಿಕೊಂಡು ನಿನ್ನ ಜೊತೆ ಗೇಮ್ ಆಡಿದ್ದೇನೆ ಎಂದು ಹೇಳುತ್ತಾಳೆ. ಆಗ ಆಶೀಶ್, ನನಗೆ ನಂಬಿಕೆಯೇ ಬರುತ್ತಿಲ್ಲ. ನೀನು ಇಂತಹ ದ್ರೋಹ ಮಾಡುತ್ತೀಯ ಅಂತ ಹೇಳುತ್ತಾನೆ. ಆಗ ಮೆಹತಾ, ನಿನ್ನ ಗಂಡ ಹೇಳಿದ್ದ ಹಣ ಹಾಗೂ ಹೆಂಡತಿಯಲ್ಲಿ ಯಾವುದನ್ನು ಆಯ್ಕೆ ಮಾಡುತ್ತೀಯ ಎಂದು ನಾನು ಕೇಳಿದಾಗ ಅವನು ಹಣವನ್ನೇ ಆಯ್ಕೆ ಮಾಡಿಕೊಂಡಿದ್ದ ಎಂದು ಹೇಳುತ್ತಾನೆ. ಆಗ ಅಂಜಲಿ, ಮೆಹತಾ ಅವರೇ, ನಾವು ಹೇಗಿದ್ದರೂ ಈಗ ಹೊಸ ಬಂಗಲೆಗೆ ಹೋಗುತ್ತಿದ್ದೇವೆ. ಆಶೀಶ್ನನ್ನು ಈ ಮನೆಯಲ್ಲಿ ಒಂದು 10 ದಿನ ಇರಲು ಬಿಡಿ. ಆಮೇಲೆ ಈ ಮನೆಯಿಂದ ಅವರನ್ನು ಒದ್ದು ಓಡಿಸೋಣ ಎಂದು ಹೇಳುತ್ತಾಳೆ. ಆಗ ಕೋಪಗೊಂಡ ಆಶೀಶ್, ನಿನ್ನನ್ನು ಕೊಂದೇ ಬಿಡುತ್ತೇನೆ ಎಂದು ಹೇಳುತ್ತಾನೆ. ಆಗ ಮೆಹತಾ ಅವನಿಗೆ ಹೆದರಿಸುತ್ತಾನೆ. ಆಗ ಅವರಿಬ್ಬರು ಅಲ್ಲಿಂದ ಹೋಗಿಬಿಡುತ್ತಾರೆ. ಮರುದಿನವೇ ಸುಪಾರಿ ಕಿಲ್ಲರ್ ಬಳಿ ಹೋದ ಆಶೀಶ್ ಮೆಹತಾ ಹಾಗೂ ಅಂಜಲಿ ಇಬ್ಬರನ್ನು ಕೊಲ್ಲಲು ಅವರಿಗೆ 1 ಲಕ್ಷದ ಹಣದ ಸುಪಾರಿ ಕೊಡುತ್ತಾನೆ. ಆದರೆ ಮರುದಿನವೇ ಮನೆಯಲ್ಲಿ ಆಶೀಶ್ ಕೊಲೆಯಾಗಿರುತ್ತದೆ. ಪೊಲೀಸರು ಬಂದು ತನಿಖೆ ಮಾಡುತ್ತಾರೆ. ಆಗ ಪಕ್ಕದ ಮನೆಯ ಹುಡುಗ, ನಾನು ಕಿಟಕಿಯಲ್ಲಿ ನೋಡಿದೆ ಸರ್, ನಮ್ಮ ಏರಿಯಾದ ರೌಡಿ ಆಶೀಶ್ನನ್ನು ಕೊಂದ ಎಂದು ಹೇಳಿಕೆ ಕೊಡುತ್ತಾನೆ. ನಂತರ ಪೊಲೀಸರು ಆ ರೌಡಿಗಳನ್ನು ಹಿಡಿದು ವಿಚಾರಣೆ ಮಾಡಿದಾಗ ಅವರು ನಡೆದದ್ದನ್ನು ವಿವರಿಸಲು ಶುರು ಮಾಡುತ್ತಾರೆ. ಅಂದು ಮಧ್ಯಾಹ್ನವೇ ಅವರಿಬ್ಬರು ರೌಡಿಗಳು ಆಶೀಶ್ ಮನೆಗೆ ಬರುತ್ತಾರೆ. ಆಗ ಅವರು, ನೀನು ನಮಗೆ 1 ಲಕ್ಷದ ಸುಪಾರಿ ಕೊಟ್ಟಿದ್ದೆ, ಆದರೆ ಮೆಹತಾ ಅವರು 2 ಲಕ್ಷದ ಸುಪಾರಿ ಕೊಟ್ಟಿದ್ದಾರೆ. ಅದಕ್ಕೆ ನಿನ್ನನ್ನೇ ಮುಗಿಸುತ್ತೇವೆ ಎಂದು ಹೇಳಿ ಆಶೀಶ್ನನ್ನು ಕೊಲೆ ಮಾಡಿರುತ್ತಾರೆ. ಮೆಹತಾ ಹಾಗೂ ಅಂಜಲಿ ಇವರಿಬ್ಬರಿಗೆ ಹಣ ಕೊಟ್ಟಿರುವುದನ್ನು ಇವರಿಬ್ಬರು ಪೊಲೀಸರ ಮುಂದೆ ಒಪ್ಪಿಕೊಳ್ಳುತ್ತಾರೆ. ನಂತರ ಪೊಲೀಸರು ಮೆಹತಾ ಹಾಗೂ ಅಂಜಲಿಯನ್ನು ಅರೆಸ್ಟ್ ಮಾಡಿ ಅವರಿಬ್ಬರ ಹೇಳಿಕೆಯನ್ನು ಪಡೆಯುತ್ತಾರೆ. ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ವಿಡಿಯೋವನ್ನು ಪೂರ್ತಿ ನೋಡಲು ಶಿಮಾರು ಟಿವಿ ಎಂಬ ಯೂಟ್ಯೂಬ್ ಚಾನಲ್ನಲ್ಲಿ ಸೌದೆ ಪೇ ಸೌದಾ ಎಂದು ಹುಡುಕಿ ನೋಡಬಹುದು.